ನಮಸ್ಕಾರ ಸ್ನೇಹಿತರೆ, ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಆರಂಭ ಮಾಡಿದೆ. ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತ ಶತಕದಿಂದ ತಂಡದ ಮೊತ್ತದತ್ತ ಚುರುಕಿನ ಮುನ್ನಡೆ ಸಿಕ್ಕಿದೆ. ಮೊದಲು ಟಾಸ್ ಗೆದ್ದ ನಾಯಕ ಶುಭ್ಮನ್ ಗಿಲ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು. ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಇನ್ನಿಂಗ್ಸ್ನ ಆರಂಭಿಸಿದರು. ಈ ಇಬ್ಬರು ಮೊದಲ ವಿಕೆಟ್ಗೆ 58 ರನ್ಗಳ ಸಹಭಾಗಿತ್ವ ನಿರ್ಮಿಸಿದರು. ರಾಹುಲ್ ತಮ್ಮ ಶಾಟ್ ಸೆಲೆಕ್ಷನ್ ಮತ್ತು ಫುಲ್ ವರ್ಕ್ನಿಂದ ಗಮನ ಸೆಳೆದರು. ಆದರೆ 38 ರನ್ಗಳ ನಂತರ ಸ್ಟಂಪ್ಔಟ್ ಆಗಿ ಪೆವಿಲಿಯನ್ ಹಿಂದಿರುಗಿದರು. ನಂತರ ಕಣಕ್ಕಿಳಿದ ಸಾಯಿ ಸುದರ್ಶನ್ ಮತ್ತು ಯಶಸ್ವಿ ಜೈಸ್ವಾಲ್ ಜೋಡಿ ಸೊಗಸಾದ ಇನ್ನಿಂಗ್ಸ್ ಕಟ್ಟಿದರು. ಜೈಸ್ವಾಲ್ ಕೇವಲ 82 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿ ತಂಡದ ಮೊತ್ತವನ್ನು ಶತಕದ ಗಡಿಯಾಚೆ ಕೊಂಡೊಯ್ದರು. ಸಾಯಿ ಸುದರ್ಶನ್ ಕೂಡ ಶಾಂತವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿ 87 ಎಸೆತಗಳಲ್ಲಿ 52 ರನ್ ಅರ್ಧಶತಕ ದಾಖಲಿಸಿದರು. ಇಬ್ಬರು ವಿಂಡೀಸ್ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದರು. ಬಳಿಕ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಯಶಸ್ವಿ ಜೈಸ್ವಾಲ್ ಕೇವಲ 145 ಎಸೆತಗಳಲ್ಲಿ ತನ್ನ ಶತಕ ಪೂರ್ಣಗೊಳಿಸಿದರು. ಇದರಲ್ಲಿ 17 ಬೌಂಡರಿಗಳು ದಾಖಲಾಗಿವೆ. ಈ ಶತಕದೊಂದಿಗೆ ಅವರು ತಮ್ಮ ಟೆಸ್ಟ್ ವೃತ್ತಿ ಬದುಕಿನ 7ನೇ ಶತಕವನ್ನು ದಾಖಲಿಸುವ ಹೊಸ ಮೈಲಿಗಲ್ಲು ನಿರ್ಮಿಸಿದರು. ಒಟ್ಟಿನಲ್ಲಿ ದೆಹಲಿಯ ಬ್ಯಾಟಿಂಗ್ ಸ್ನೇಹಿ ಪಿಚ್ನಲ್ಲಿ ಭಾರತ ಯುವ ತಾರೆಯರು ಅಬ್ಬರಿಸುತ್ತಿದ್ದು, ಈ ಲಯ ಮುಂದುವರಿದರೆ ದಿನದಂತ್ಯಕ್ಕೆ ತಂಡ 350+ ಸ್ಕೋರ್ ತಲುಪುವುದು ಅಚ್ಚರಿಯೇ ಇಲ್ಲ.